ನಮಸ್ಕಾರ ಸ್ನೇಹಿತರೆ, GCB ಚಾನಲ್ಗೆ ನಿಮಗೆ ಸ್ವಾಗತ. ಇಲ್ಲಿ ನಾನು ಹಂಚಿಕೊಳ್ಳುವ ವಿಷಯ ಸ್ವಲ್ಪ ನೇರವಾಗಿ ಮತ್ತು ಕಠಿಣವಾಗಿ ಇರುತ್ತದೆ. ಹಾಗಾಗಿ ನೀವು ತಾಳ್ಮೆಯಿಂದ ಇದನ್ನು ಕೊನೆಯವರೆಗೂ ನೋಡಿ ಎಂದು ನಿಮ್ಮಲ್ಲಿ ಪ್ರಾರ್ಥಿಸಿಕೊಳ್ಳುತ್ತಿದ್ದೇನೆ. ನಾನು ನನಗೆ ಇರುವ ಜ್ಞಾನವನ್ನು ಉಪಯೋಗಿಸಿ ಬುದ್ಧಿವಂತಿಕೆಯಿಂದ ಎಲ್ಲರಿಗೂ ಇಷ್ಟವಾಗುವ ಹಾಗೆ ಮಾತನಾಡುವುದು ನನಗೆ ಕಷ್ಟವಾಗುವುದೇ ಇಲ್ಲ. ಅದು ತುಂಬ ಸುಲಭದ ಕೆಲಸ ನನಗೆ. ಆದರೆ ಕೆಲವರಿಗೆ ನಾನು ಇಷ್ಟ ಆಗದೇ ಇದ್ದರೂ, ಕೆಲವರಿಗೆ ನನ್ನ ಮಾತಿನಿಂದ ಕೋಪ ಬಂದರೂ ನಾನು ಹೇಳಬೇಕಾದ ಕೆಲವು ವಿಷಯಗಳನ್ನು ಇಲ್ಲಿ ಹೇಳುತ್ತಿದ್ದೇನೆ. ನೀವು ಈ ಮಾತುಗಳನ್ನು ಕೇಳಿದ ಮೇಲೆ ನಿಮಗೆ ನನ್ನನ್ನು ಕೊಲ್ಲಬೇಕು ಎನ್ನುವಷ್ಟು ಕೋಪ ನಿಮ್ಮಲ್ಲಿ ಬಂದರೂ ಸ್ವಲ್ಪ ತಾಳ್ಮೆಯಿಂದ ಈ ವಿಡಿಯೋ ಕೊನೆಯವರೆಗೂ ನೋಡಿ. ಇದನ್ನು ನೆನಪಿಡಿ, ಸತ್ಯ ಯಾವಾಗಲೂ ಕಠೋರವಾಗಿ ಇರುತ್ತದೆ, ಸುಳ್ಳು ಸುಮಧುರವಾಗಿ ಇರುತ್ತದೆ. ಈಗಿನ ಸಮಾಜದ ವಸ್ತುಸ್ಥಿತಿಯನ್ನು ಗಮನಿಸಿ ವಿದ್ಯಾವಂತ ಪೋಷಕರು ಮತ್ತು ಅವರ ಮಕ್ಕಳ ನರಕವನ್ನು ನಾನು ಕಣ್ಣಾರೆ ಸಾಕ್ಷೀಕರಿಸಿ, ನಾನು ಸುತ್ತಾಡಿದ 10 ರಾಜ್ಯ, ಪಟ್ಟಣ, ಗ್ರಾಮಗಳ ಕುಟುಂಬಗಳ ಸ್ಥಿತಿಗತಿಗಳನ್ನು ಕಣ್ಣಾರೆ ನೋಡಿದ ಮೇಲೆ ನಿಮ್ಮೊಂದಿಗೆ ಈ ಸತ್ಯವನ್ನು ಹಂಚಿಕೊಳ್ಳುತ್ತಿದ್ದೇನೆ. ಅದೃಷ್ಟವಂತ ಮಕ್ಕಳು ಯಾರೆಂದರೆ, ಯಾವ ಪೋಷಕರು ವಿದ್ಯಾವಂತರಾಗಿಲ್ಲವೋ ಅವರ ಮಕ್ಕಳೇ ನಿಜವಾದ ಅದೃಷ್ಟವಂತರು. ಏಕೆಂದರೆ ಈ ವಿದ್ಯಾವಂತ ಪೋಷಕರು ಅವರ ಅತಿ ಬುದ್ಧಿವಂತಿಕೆಯಿಂದ ಮಕ್ಕಳ ಜೀವನದಲ್ಲಿ ಅತಿಯಾಗಿ ಪ್ರವೇಶ ಮಾಡಿ ಮಕ್ಕಳ ಜೀವನವನ್ನು ನರಕವನ್ನಾಗಿ ಮಾಡುತ್ತಿರುವುದನ್ನು ನಾನು ಕಣ್ಣಾರೆ ದಿನವೂ ನೋಡುತ್ತಲೇ ಇದ್ದೇನೆ. ಯಾವ ಪೋಷಕರು ತಮ್ಮ ಮಕ್ಕಳಿಗೆ 25 ವರ್ಷ ದಾಟಿದ ಮೇಲೆ ಅವರಿಗೆ ಬುದ್ಧಿವಾದ ಹೇಳಲು ಅಥವಾ ಉಪದೇಶ ಮಾಡಲು ಹೋಗದೆ ಅವರನ್ನು ಅವರ ಪಾಡಿಗೆ ಬಿಟ್ಟು ಬಿಡುವರೋ, ನನ್ನ ದೃಷ್ಟಿಯಲ್ಲಿ ಅವರೇ ಒಳ್ಳೆಯ ಪೋಷಕರು. ನೀವು ಗಮನಿಸಿದರೆ ಮಹಾನ್ ಸಾಧಕರ ತಂದೆ ತಾಯಿಗಳು ಅಷ್ಟಾಗಿ ಅವರ ಮಕ್ಕಳ ಜೀವನದಲ್ಲಿ ಅತಿಯಾಗಿ ಪ್ರವೇಶ ಮಾಡಿಲ್ಲದ ಕಾರಣಕ್ಕಾಗಿ ಅವರು ಸ್ವತಂತ್ರವಾಗಿ ಅವರ ಪೂರ್ಣ ಸಾಮರ್ಥ್ಯವನ್ನು ಪ್ರಕಟಪಡಿಸಿದ್ದಾರೆ. ಈ ವಿದ್ಯಾವಂತ ತಂದೆ ತಾಯಿಗಳ ಮಕ್ಕಳು ಸಾಮಾನ್ಯ ಹುದ್ದೆಯಲ್ಲಿ ಸೆಟ್ಲ್ ಆಗಲು ಕಾರಣ ಪೋಷಕರು ಅತಿಯಾದ ಕಾಳಜಿ, ಬಂಧನ, ಭಾವನಾತ್ಮಕ ಹಿಂಸೆ ಎಂದು ನನಗೆ ಕೆಲವೊಮ್ಮೆ ಅನ್ನಿಸುತ್ತದೆ. ನೀವು ಚರಿತ್ರೆಯನ್ನು ಗಮನಿಸಿದರೆ ಮಹಾನಾಯಕರ ಪೋಷಕರು ಅಷ್ಟಾಗಿ ಓದಿಲ್ಲದ ಅವಿದ್ಯಾವಂತರು. ಅವರು ಅವರ ಮಕ್ಕಳ ಜೀವನದಲ್ಲಿ ಸ್ವಲ್ಪವೂ ಪ್ರವೇಶ ಮಾಡದೆ ಮಕ್ಕಳಿಗೆ ಸಂಪೂರ್ಣ ಸ್ವತಂತ್ರವನ್ನು ಕೊಟ್ಟದ್ದೇ ಅವರನ್ನು ಮಹಾನಾಯಕರನ್ನಾಗಿ ಮಾಡಿರಬಹುದು ಎಂದು ನನಗೆ ಕೆಲವೊಮ್ಮೆ ಅನ್ನಿಸುತ್ತದೆ. ಅಯ್ಯೋ, ನಮ್ಮ ಮಕ್ಕಳಿಗೆ ನಾವು ಬುದ್ಧಿ ಹೇಳದಿದ್ದರೆ ಅವರ ಜೀವನ ಹಾಳಾಗಿ ಹೋಗುತ್ತದೆ, ಕಣ್ಣೆದುರಿಗೆ ನಡೆಯುತ್ತಿದ್ದರೆ ಹೇಗೆ ಸುಮ್ಮನೆ ಕುಳಿತುಕೊಳ್ಳುವುದು ಎನ್ನುವ ಭಯ, ಚಿಂತೆ ನಿಮಗೆ ಇದ್ದರೆ ದಯವಿಟ್ಟು ನಿಮ್ಮ ಭಯ ಚಿಂತೆಯನ್ನು ಬಿಟ್ಟು, ನಿಮ್ಮ ಮಕ್ಕಳೂ ಸಹ ವಯಸ್ಕರಾಗಿರುವುದರಿಂದ ಅವರ ಜೀವನದಲ್ಲಿ ಅವರೇ ಬಿದ್ದು ಎದ್ದು ನಡೆಯುವುದನ್ನು ಕಲಿಯುವುದನ್ನು ನೀವು ಸಾಕ್ಷೀಕರಿಸಿ. ಇಲ್ಲದೆ ಹೋದರೆ ಅವರು ಜೀವನವನ್ನು ಕಲಿಯುವುದಾದರೂ ಯಾವಾಗ? ಅನಾವಶ್ಯಕ ಗೊಂದಲಗಳನ್ನು ನೀವು ಸೃಷ್ಟಿಸಿಕೊಂಡು ಅವರ ಮೇಲೂ ಹಾಕಬೇಡಿ. ಹಿಂದಿನ ಜನಗಳಿಗೆ ಅವರ ಸುತ್ತಮುತ್ತಲಿನ ಕೆಲವು ಜನ ಮಾತ್ರ ಪ್ರತಿಸ್ಪರ್ಧಿಗಳು ಇರುತ್ತಿದ್ದರು. ಈಗಿನ ಜನರಿಗೆ ರಾಜ್ಯ, ದೇಶ, ಜಗತ್ತು ಹೀಗೆ ಎಲ್ಲ ಕಡೆ ಅವರ ಪ್ರತಿಸ್ಪರ್ಧಿಗಳನ್ನು ಅವರೇ ಮನದಲ್ಲಿ ಸೃಷ್ಟಿ ಮಾಡಿಕೊಂಡು ಅವರ ಮೇಲೆ ಅವರೇ ಯುದ್ಧ ಮಾಡುತ್ತಿದ್ದಾರೆ. ಅದೇ ಕಾರಣಕ್ಕಾಗಿಯೇ ಈಗ ವಯಸ್ಸಾದವರು ಆರೋಗ್ಯವಾಗಿ ಇದ್ದರೆ ಯುವಕರೇ ಬೇಗನೆ ಕಾಯಿಲೆಗಳು, ಹೃದಯಾಘಾತಗಳು ಬಂದು ಸತ್ತು ಹೋಗುತ್ತಿದ್ದಾರೆ. ಸತ್ತರೆ ಸಾಯಲಿ, ಹಾಳಾದರೆ ಹಾಳಾಗಿ ಹೋಗಲಿ, ಯಾರ ಕರ್ಮವನ್ನು ಯಾರು ನಿರ್ಧರಿಸಬಲ್ಲರು? ನಿಮ್ಮ ಮಕ್ಕಳ ವಯಸ್ಸು 25 ದಾಟಿದ್ದರೆ ದಯವಿಟ್ಟು ಅವರ ಜೀವನದಲ್ಲಿ ನೀವು ಪ್ರವೇಶ ಮಾಡಬೇಡಿ. ಈ ಜನ್ಮದಲ್ಲಿ ಅವರು ಬುದ್ಧಿ ಕಲಿಯದಿದ್ದರೆ ಮುಂದಿನ ಜನ್ಮದಲ್ಲಿ ಕಲಿಯಬಹುದು. ಹೀಗೆ ನೀವು ಮಧ್ಯ ಪ್ರವೇಶ ಮಾಡಿ ಅವರ ಸ್ವತಂತ್ರವನ್ನು ಕಿತ್ತುಕೊಂಡರೆ ಅವರು ಜೀವನದಲ್ಲಿ ಏನೂ ಆಗುವುದಿಲ್ಲ. ಮೂರ್ಖರಾಗಿ ಹುಟ್ಟಿ ಮೂರ್ಖರಾಗಿ ಬೆಳೆದು ಮೂರ್ಖರಾಗಿಯೇ ಸತ್ತು ಹೋಗುತ್ತಾರೆ. ಒಂದು ವೇಳೆ ನೀವು ಸ್ವತಂತ್ರ ಕೊಟ್ಟರೆ ಅವರ ಮೂರ್ಖತನದಿಂದ ಅವರು 10 ಕಷ್ಟಗಳನ್ನು ತಂದುಕೊಳ್ಳಬಹುದು. ಆ ಕಷ್ಟಗಳು ನೀವು ಯಾವ ಶಾಲೆಯಲ್ಲಿಯೂ ಕೊಡಿಸದಂತಹ ವಿದ್ಯಾಭ್ಯಾಸವನ್ನು, ಬುದ್ಧಿಯನ್ನು ಅವರಿಗೆ ಕೊಡುತ್ತವೆ. ನಿಮ್ಮ ಜೀವನವನ್ನು ನೀವು ಅವಲೋಕಿಸಿದರೆ ನೀವು ಕಷ್ಟಗಳಿಂದಲೇ, ನೋವಿನಿಂದಲೇ ಹೆಚ್ಚು ಕಲಿತಿದ್ದೀರಿ. ಅದನ್ನೇ ನಿಮ್ಮ ಮಕ್ಕಳು ಕಲಿಯಲು ಹೋದರೆ ನೀವೇಕೆ ತಡೆಯುತ್ತಿರುವಿರಿ? ನಾನು ಕೆಲವಾರು ವಿಡಿಯೋಗಳನ್ನು ನೋಡುವಾಗ ಕೆಲವು ಅಭಯಾಶ್ರಮ, ಅನಾಥಾಶ್ರಮ, ವೃದ್ಧಾಶ್ರಮ ಎನ್ನುವ ಸಂಸ್ಥೆಗಳ ವ್ಯಕ್ತಿಗಳು ಪೋಷಕರು ಅಥವಾ ಮಕ್ಕಳ ಮಾತುಗಳನ್ನು ಬಂಡವಾಳ ಮಾಡಿಕೊಂಡು ಭಾವನಾತ್ಮಕವಾಗಿ ಜನಗಳನ್ನು ಸೆಳೆಯುವ ಬಿಸಿನೆಸ್ ಅನ್ನು ಮಾಡುತ್ತಿರಬಹುದು ಎಂದು ನನಗೆ ಅನ್ನಿಸಿತು. ಅದರಲ್ಲಿ ಕೆಲವರು ಒಳ್ಳೆಯವರೂ ಇರಬಹುದು. ಅವರ ಆ ಕಾರ್ಯಕ್ಕೆ ನನ್ನ ನಮಸ್ಕಾರಗಳು. ನಾನು ನೋಡಿದ ಹಾಗೆ ಶ್ರೀರಾಮಚಂದ್ರನಂತಹ ಮಕ್ಕಳು ನನಗೆ ಎಲ್ಲಿಯೂ ಇದುವರೆಗೂ ಕಂಡಿಲ್ಲ. ಸಮಾಜದಲ್ಲಿ ಒಳ್ಳೆಯವರ ಹಾಗೆ ಕಾಣಬೇಕು ಎಂದು ನಾಟಕ ಆಡುವುದು ತುಂಬ ಸುಲಭ. ಎಷ್ಟೋ ಜನ ಆ ನಾಟಕವನ್ನು ಆಡುತ್ತಿದ್ದಾರೆ.
ಅಯ್ಯೋ, ನನ್ನ ಮಕ್ಕಳು ನನ್ನನ್ನು ಕೈಬಿಟ್ಟಿದ್ದಾರೆ, ಈ ವೃದ್ಧಾಶ್ರಮದ ವ್ಯಕ್ತಿ ದೇವರು, ಇವರು ದೈವಾಂಶ ಸಂಭೂತರು ಎಂದು ಹೊಗಳುವ ಪೋಷಕರನ್ನು ಸಹ ನಾನು ನೋಡಿದ್ದೇನೆ. ನಿಮ್ಮ ಸ್ವಂತ ಮಕ್ಕಳು ನಿಮಗೆ ಬಾಲ್ಯದಲ್ಲಿ ದೇವರ ಸಮಾನ ಎಂದು ನೀವೇ ಹಾಡಿ ಹೊಗಳಿದ್ದೀರಿ. ಈಗ ನಿಮ್ಮ ಅಹಂಕಾರ ಅಡ್ಡಿಯಾಗುತ್ತಿದೆ. ಅದಕ್ಕೆ ನಿಮ್ಮ ಮಕ್ಕಳು ದೆವ್ವವಾಗಿದ್ದಾರೆ. ದಿಕ್ಕಿಲ್ಲದ ಜನರು ದೇವರಂತೆ ಕಾಣುತ್ತಿದ್ದಾರೆ. ಇಲ್ಲಿ ಯಾರು ದೇವರುಗಳು ಇಲ್ಲ, ದೆವ್ವಗಳೇ ಜಾಸ್ತಿ. ಯಾರೋ ದಿಕ್ಕು ದೆಸೆ ಇಲ್ಲದ ಪರದೇಶಿಗಳನ್ನು ಮಹಾಮಹಿಮರು, ಮಹಾ ವ್ಯಕ್ತಿಗಳು, ದೇವರು ಎಂದು ಅನಾಥಾಶ್ರಮದ ವೃದ್ಧಾಶ್ರಮದ ಜನರನ್ನು ಹೊಗಳುವ ಬದಲು ನಿಮ್ಮ ಮಕ್ಕಳು, ನಿಮ್ಮ ಅಳಿಯ ಅಥವಾ ಸೊಸೆಯಲ್ಲಿ ಅದೇ ದೇವರನ್ನು ನೀವು ನೋಡಿದ್ದರೆ, ಹೀಗೆ ಬೀದಿಯಲ್ಲಿ ಸಿಗುವ ಜನರನ್ನು ದೇವರು ಎಂದು ಕರೆಯುವ ಸ್ಥಿತಿ ನಿಮಗೆ ಬರುತ್ತಿರಲಿಲ್ಲ ಎಂದು ನನಗೆ ಅನ್ನಿಸಿತು. ಹಾಗಾಗಿ ಇದನ್ನು ಗಮನಿಸಿ. ನಾನು 10 ರಾಜ್ಯ, ಊರು, ಪಟ್ಟಣ ಸುತ್ತಿ ನನ್ನ ಎಲ್ಲ ಸಂಬಂಧಿಕರು, ಸ್ನೇಹಿತರು, ಸಹೋದ್ಯೋಗಿಗಳು ಮತ್ತು ಆಪ್ತರನ್ನು ಮತ್ತು ಅವರ ಕುಟುಂಬಗಳನ್ನು ಹತ್ತಿರದಿಂದ ಗಮನಿಸಿ ಈ ಮಾತನ್ನು ಹೇಳುತ್ತಿದ್ದೇನೆ. ನಿಮ್ಮ ವಯಸ್ಸು 60 ದಾಟಿದ್ದರೆ ಅಥವಾ ನಿಮ್ಮ ಮಕ್ಕಳ ವಯಸ್ಸು 25 ದಾಟಿದ್ದರೆ ಪೋಷಕರು ಮಕ್ಕಳಿಗೆ ಉಪದೇಶ ಮಾಡುವುದನ್ನು ಸಂಪೂರ್ಣವಾಗಿ ನಿಲ್ಲಿಸಿ. ಇಲ್ಲದೆ ಹೋದರೆ ನಿಮ್ಮ ಮಕ್ಕಳು ನಿಮಗೆ ನೋಡಲು ಸಹ ಸಿಗುವುದಿಲ್ಲ, ನಿಮ್ಮ ಫೋನ್ ಸಹ ರಿಸೀವ್ ಮಾಡುವುದಿಲ್ಲ. ಈಗಿನ ಪೋಷಕರಿಗೆ ನನ್ನ ಮಾತೇ ನಡೆಯಬೇಕು, ನಾನು ಹೇಳಿದಂತೆ ಎಲ್ಲರೂ ಕೇಳಬೇಕು ಎನ್ನುವ ಹಠ, ಅಹಂಕಾರ ಇರುವ ಕಾರಣಕ್ಕಾಗಿಯೇ ಬೆಂಗಳೂರಿನಲ್ಲಿ ಇರುವ ಸಾಕಷ್ಟು ಅಭಯ ಅನಾಥ ವೃದ್ಧಾಶ್ರಮದಲ್ಲಿ ತಮ್ಮ ಕೊನೆಯ ಕಾಲದಲ್ಲಿ ಸಾಕಷ್ಟು ಜನ ಪೋಷಕರು ಕಷ್ಟ ಅನುಭವಿಸುತ್ತಿದ್ದಾರೆ, ನರಳುತ್ತಿದ್ದಾರೆ. ನಿಮ್ಮ ಮಕ್ಕಳ ವಯಸ್ಸು 25 ದಾಟಿದ್ದರೆ ಬಾಯಿ ಮುಚ್ಚಿಕೊಂಡು ಇರುವುದನ್ನು ಅಭ್ಯಾಸ ಮಾಡಿಕೊಳ್ಳಿ. ಒಂದು ವೇಳೆ ಆಗಲೂ ನೀವು ಉಪದೇಶ ಮಾಡಲು ಅಥವಾ ನಿಮ್ಮ ಜ್ಞಾನ, ಅಹಂಕಾರ ಪ್ರದರ್ಶನ ಮಾಡಲು ಹೋದರೆ ನೀವು ನಿಮ್ಮ ಮಕ್ಕಳನ್ನು ಕಳೆದುಕೊಳ್ಳುತ್ತೀರಿ. ವೃದ್ಧಾಶ್ರಮದಲ್ಲಿ ಬದುಕಿ ಅನಾಥವಾಗಿ ಸಾಯುತ್ತೀರಿ. ಸತ್ತಾಗ ನಿಮ್ಮನ್ನು ನೋಡಲು ಸಹ ನಿಮ್ಮ ಮಕ್ಕಳು ಬರುವುದಿಲ್ಲ. ನಾನು ಹೇಳುವ ಮಾತಿಗೆ ನನ್ನನ್ನು ಕೊಲ್ಲುವಷ್ಟು ಕೋಪ ನಿಮಗೆ ಬರಬಹುದು. ಇದನ್ನು ನೆನಪಿಡಿ. ಸತ್ಯ ಯಾವಾಗಲೂ ಕಠೋರವಾಗಿ ಇರುತ್ತದೆ, ಸುಳ್ಳು ಸುಮಧುರವಾಗಿ ಇರುತ್ತದೆ. ನನ್ನ ಅಜ್ಜನ ಕಾಲದಲ್ಲಿ ತುಂಬಿದ ಕುಟುಂಬಗಳು ಇರುತ್ತಿದ್ದವು. ಅದಕ್ಕೆ ಕಾರಣ ಆಗಿನ ಜನರು ಬೆಳೆದ ಮಕ್ಕಳ ಜೀವನದಲ್ಲಿ ಮಧ್ಯ ಪ್ರವೇಶ ಮಾಡದೆ ಮೌನವಾಗಿ ಇರುತ್ತಿದ್ದರು. ವಯಸ್ಸಾದವರಿಗೆ ಮಾತೆ ಕಬ್ಬಿಣ, ಮೌನವೇ ಬಂಗಾರ. ನಿಮ್ಮೆಲ್ಲರ ಪಾದಾರವಿಂದಗಳಿಗೆ ನಮಸ್ಕರಿಸಿ ಹೇಳುತ್ತಿದ್ದೇನೆ, ಮೌನವಾಗಿ ಇದ್ದು ಬಿಡಿ. ಊಟ ಮಾಡಲು ಇಲ್ಲ, ದೇವರ ನಾಮ ಜಪ ಮಾಡಲು ಮಾತ್ರ ಬಾಯಿಯನ್ನು ತೆರೆಯಿರಿ. ನಿಜ, ನಿಮ್ಮ ಮಕ್ಕಳು ಅಯೋಗ್ಯರೇ ಆಗಿರಬಹುದು, ತುಂಬ ಕೆಟ್ಟವರೇ ಆಗಿರಬಹುದು. ಅವರನ್ನು ಬೆಳೆಸಿದ ನೀವು ಸಹ ಅದರಲ್ಲಿ ಪಾಲುದಾರರಾಗಿರುತ್ತೀರಿ. ನೀವು ನಿಮ್ಮ ಮಕ್ಕಳು ಬೆಳೆಯುವಾಗ ನಿಮ್ಮ ರೀತಿ, ನೀತಿ, ನಡವಳಿಕೆಗಳು ಹೇಗಿದ್ದವು ಎಂದು ನಿಮ್ಮನ್ನು ನೀವೇ ಒಮ್ಮೆ ಪ್ರಶ್ನೆ ಮಾಡಿಕೊಳ್ಳಿ. ನಿಮ್ಮಲ್ಲಿ ಸಾಕಷ್ಟು ಜನರಿಗೆ ಕೂಡಲೇ ಉತ್ತರ ಸಿಕ್ಕಿಬಿಡುತ್ತದೆ. ನೀವು ನಿಮ್ಮ ಮಕ್ಕಳಿಗೆ ಬಾಲ್ಯದಿಂದಲೂ ಹಣ, ಆಸ್ತಿ ಎಂದು ಸದಾ ಹಣದ ವ್ಯಾಮೋಹದಲ್ಲಿಯೇ ಬೆಳೆಸಿದ್ದರೆ, ಇಂದು ಅವರು ನಿಮ್ಮನ್ನು ಬೀದಿಗೆ ತಳ್ಳಿದ್ದರೆ ಅದರಲ್ಲಿ ಆಶ್ಚರ್ಯವೇನೂ ಇಲ್ಲ. ಅವರಿಗೆ ನೀವು ಬಾಲ್ಯದಲ್ಲಿ ಯಾವುದು ಮುಖ್ಯ ಎಂದು ಕಲಿಸಿದ್ದೀರೋ ಅದನ್ನೇ ಅವರು ದೃಢವಾಗಿ ನಂಬಿ ಅದರಂತೆಯೇ ಅವರು ಜೀವಿಸುತ್ತಿದ್ದಾರೆ. ಒಂದು ವೇಳೆ ನೀವು ಬಾಲ್ಯದಲ್ಲಿ ಹಣಕ್ಕಿಂತಲೂ ಮುಖ್ಯ ಮಾನವ ಸಂಬಂಧಗಳು ಎನ್ನುವುದನ್ನು ನೀವು ಜೀವಿಸಿ ತೋರಿಸಿದ್ದರೆ, ಅಂತಹ ಜೀವನವನ್ನು ನೀವು ನಡೆಸಿದ್ದರೆ, ಇಂದು ನೀವು ಪ್ರಶ್ನೆ ಮಾಡಲು ಅರ್ಹರಿರುತ್ತೀರಿ. ಒಂದು ವೇಳೆ ಅಂತಹ ಪೋಷಕರು ನೀವು ಆಗಿದ್ದರೂ ಈಗ ನಿಮ್ಮ ಮಕ್ಕಳು ನಿಮ್ಮಿಂದ ದೂರ ಆಗಿದ್ದರೆ ಅದರಲ್ಲಿ ನಿಮ್ಮ ಅಹಂಕಾರದ ಪಾತ್ರ ಇದೆಯೋ ಇಲ್ಲವೋ ಎನ್ನುವ ಒಂದು ಪ್ರಶ್ನೆ ನಿಮ್ಮನ್ನು ನೀವೇ ಕೇಳಿಕೊಳ್ಳಿ. ನಿಮ್ಮಲ್ಲಿ ಅಹಂಕಾರ ಇಲ್ಲದೇ ಇದ್ದರೆ ಈ ಜಗತ್ತಿನಲ್ಲಿ ನಿಮಗೆ ಬೇಸರ ತರಿಸುವ ವಸ್ತುವಾಗಲಿ, ವ್ಯಕ್ತಿಯಾಗಲಿ, ಸ್ಥಿತಿಗತಿಗಳಾಗಲಿ ಇರಲು ಸಾಧ್ಯವೇ ಇಲ್ಲ. ನಿಮ್ಮ ಜೀವನದಲ್ಲಿ ನಿಮ್ಮ ನೋವು, ನರಳಾಟ, ದುಃಖ ಇವುಗಳಿಗೆ ಮುಖ್ಯ ಕಾರಣ ನಿಮ್ಮ ಅಹಂಕಾರ ಮತ್ತು ಮಮಕಾರ. ಒಂದು ವೇಳೆ ಇವನ್ನು ನೀವು ಬಿಟ್ಟು ಮೌನವಾಗಿ ನಡೆಯುತ್ತಿರುವುದನ್ನು ನೋಡುವ ಸಾಕ್ಷಿಗಳಂತೆ ಜೀವಿಸಿದರೆ ನೀವು ಗರ್ಭಗುಡಿಯಲ್ಲಿ ಇರುವ ದೇವತಾ ಮೂರ್ತಿಗಳಂತೆ ಗೌರವಿಸಲ್ಪಡುತ್ತೀರಿ. ಇಲ್ಲ, ನನ್ನ ಮಾತೆ ನಡೆಯಬೇಕು, ನನ್ನ ಅಹಂಕಾರವೇ ಗೆಲ್ಲಬೇಕು ಎಂದು ನೀವು ನಿರೀಕ್ಷಿಸಿದರೆ ನಿಮ್ಮನ್ನು ಆ ಭಗವಂತನು ರಕ್ಷಿಸಲು ಸಾಧ್ಯವಿಲ್ಲ. ಆಗ ದಿಕ್ಕಿಲ್ಲದ ಅನಾಮಧೇಯ ಪರದೇಶಿ ವ್ಯಕ್ತಿಗಳು ನಿಮಗೆ ದೇವರಂತೆ ಕಾಣುತ್ತಾರೆ. ನಿಮ್ಮ ಮಕ್ಕಳು, ಅಳಿಯ, ಸೊಸೆಯಂದಿರು ನಿಮಗೆ ದೆವ್ವದಂತೆ ಕಾಣುತ್ತಾರೆ. ಇನ್ನು ಎಷ್ಟು ದಿನ ಹೀಗೆ ನೀವು ಒಬ್ಬರನ್ನು ಬೈಯುತ್ತಾ ಇನ್ನೊಬ್ಬರನ್ನು ಹೊಗಳುತ್ತಾ ಜೀವಿಸುತ್ತೀರಿ? ಈ ಬೈಯುವುದು, ಹೊಗಳುವುದು ಮಮಕಾರ, ಅಹಂಕಾರದ ಪ್ರತಿರೂಪಗಳು ಅಲ್ಲವೇ? ಅವುಗಳನ್ನು ತ್ಯಜಿಸದೆ ನಿಮಗೆ ಮುಕ್ತಿ ಸಿಗಲು ಸಾಧ್ಯವೇ? ಈಗಿನ ಎಷ್ಟೋ ಜನ ಪೋಷಕರ ಜೀವನವನ್ನು ನಾನು ನೋಡಿ ಹೇಳುತ್ತಿದ್ದೇನೆ. ನಿಮ್ಮ ವಯಸ್ಸು 60 ದಾಟಿದ್ದರೆ ಅಥವಾ ನಿಮ್ಮ ಮಕ್ಕಳ ವಯಸ್ಸು 25 ದಾಟಿದ್ದರೆ ಪೋಷಕರು ಮಕ್ಕಳಿಗೆ ಉಪದೇಶ ಮಾಡುವುದನ್ನು ಸಂಪೂರ್ಣವಾಗಿ ನಿಲ್ಲಿಸಿ. ಇದನ್ನು ನೆನಪಿಡಿ, ಸತ್ಯ ಯಾವಾಗಲೂ ಕಠೋರವಾಗಿ ಇರುತ್ತದೆ, ಸುಳ್ಳು ಸುಮಧುರವಾಗಿ ಇರುತ್ತದೆ. ನೀವು ಅಹಂಕಾರ ಮತ್ತು ಮಮಕಾರವನ್ನು ಬಿಟ್ಟರೆ ಈ ಕ್ಷಣವೇ ನೀವು ಇರುವ ಜಾಗದಲ್ಲಿಯೇ ನಿಮಗೆ ಸ್ವರ್ಗ ನಿರ್ಮಾಣವಾಗಬಲ್ಲದು. ನಿಮ್ಮ ಎದುರಿಗೆ ಏನೇ ನಡೆಯುತ್ತಿರಲಿ ಅದು ಸರಿ,
ಇದು ತಪ್ಪು, ಅವರು ಒಳ್ಳೆಯವರು, ಇವರು ಕೆಟ್ಟವರು, ಹೀಗೆ ಯಾವುದೇ ತೀರ್ಮಾನ, ಅಹಂಕಾರ, ಮಮಕಾರ ಸ್ವಲ್ಪವೂ ನಿಮ್ಮ ಮನದಲ್ಲಿ ಸುಳಿಯದ ರೀತಿ ಕೇವಲ ವೀಕ್ಷಣೆ ಮಾಡುವ ವೀಕ್ಷಕರ ಹಾಗೆ ಇದ್ದು ಬಿಡಿ. ಸಾಧ್ಯವಾದರೆ ಕೇವಲ ಒಂದೆರಡು ದಿನ ಈ ಅಹಂಕಾರ, ಮಮಕಾರವನ್ನು ಬಿಟ್ಟು ಸುಮ್ಮನೆ ಮೌನವಾಗಿ ವೀಕ್ಷಿಸುವ ವೀಕ್ಷಕರಾಗಿ ನೋಡಿ. ಆಗ ನೀವೆಂದೂ ನೋಡಿರದಂತಹ ಶಾಂತಿ, ಸಮಾಧಾನದ ಜೀವನ ಆ 2 ದಿನಗಳಲ್ಲಿ ನಿಮಗೆ ಸಿಗುತ್ತದೆ. ಅದರಲ್ಲಿ ಯಾವುದೇ ಅನುಮಾನವೇ ಬೇಡ. ಇಂದಿನ ಎಲ್ಲ ಯುವ ಪೋಷಕರಿಗೆ ನನ್ನ ಸಲಹೆ ಏನೆಂದರೆ, ನಿಮ್ಮ ಮಕ್ಕಳಿಗೆ ನೀವು ಹಣವೇ ಮುಖ್ಯ ಎಂದು ಹೇಳಿ ಬೆಳೆಸಿದರೆ ನಿಮ್ಮ ಮಕ್ಕಳು ಇದಕ್ಕಿಂತಲೂ ಘೋರವಾದ ಸ್ಥಿತಿಯನ್ನು ನಿಮಗೆ ನಿರ್ಮಾಣ ಮಾಡುವರು. ಅದರಲ್ಲಿ ಯಾವುದೇ ಅನುಮಾನ ಇರುವುದಿಲ್ಲ. ಹಣಕ್ಕಾಗಿ ನಿಮ್ಮನ್ನು, ನಿಮ್ಮ ಅಂಗಾಂಗಗಳನ್ನು ಮಾರುವಂತಹ ಮಕ್ಕಳು ನಿಮಗೆ ಬೇಡ ಎಂದರೆ ಮಕ್ಕಳಿಗೆ ಮೌಲ್ಯಯುತ ಜೀವನದ ಬಗ್ಗೆ ಅರಿವು ಮೂಡಿಸಿ ಸಂಸ್ಕಾರವನ್ನು ಕಲಿಸಿ ಬೆಳೆಸಿ. ಹಣ ಮುಖ್ಯವಲ್ಲ, ಹಣ ಮುಖ್ಯವಲ್ಲ ಎಂದು ಪದೇ ಪದೇ ಹೇಳಿ ಹಣದ ಮೇಲೆ ವ್ಯಾಮೋಹ ಬರದಂತೆ ಗುಣ ಹೊಂದಿ ಜೀವಿಸುವಂತೆ ನಿಮ್ಮ ಮಕ್ಕಳನ್ನು ಬೆಳೆಸಿ. ಇದನ್ನು ನೆನಪಿಡಿ, ಹಣ ಇದ್ದವರು ಸಾಯುತ್ತಾರೆ, ಹಣ ಇಲ್ಲದವರು ಸಾಯುತ್ತಾರೆ. ಹಣ ಇದ್ದವರು ಸ್ವಲ್ಪ ಜಾಸ್ತಿ ಕಾಯಿಲೆಗಳನ್ನು ತಂದುಕೊಂಡು ನರಳಿ ಬೇಗ ಸತ್ತರೆ, ಹಣ ಇಲ್ಲದವರು ಸ್ವಲ್ಪ ಮಟ್ಟಿಗಿನ ಆರೋಗ್ಯವನ್ನು ಕಾಪಾಡಿಕೊಂಡು ನಿಧಾನವಾಗಿ ಸಾಯುತ್ತಾರೆ ಅಷ್ಟೇ. ಇಲ್ಲ, ನಮಗೆ ಹಣವೇ ಮುಖ್ಯ ಎಂದರೆ ಕೊನೆಯ ಪಕ್ಷ ಈಗಿನ ವೃದ್ಧ ಪೋಷಕರಿಗೆ ಅನಾಥಾಶ್ರಮಗಳಾದರೂ ಇವೆ. ಮುಂದಿನ ಕಾಲದಲ್ಲಿ ಅವು ಸಹ ಇಲ್ಲದಂತಹ ಸಮಾಜ ನಿರ್ಮಾಣವಾಗಿರುತ್ತದೆ. ಆಗ ನೀವು ರಸ್ತೆ ಬದಿಯಲ್ಲಿ ಭಿಕ್ಷೆ ಬೇಡುವ ಪರಿಸ್ಥಿತಿ ನಿಮಗೆ ಬರಬಾರದು ಎಂದು ನೀವು ಇಚ್ಛಿಸುವುದಾದರೆ, ನಿಮ್ಮ ಮಕ್ಕಳಿಗೆ ಹಣ ಗಳಿಸಬೇಕು, ಹುದ್ದೆ, ಅಧಿಕಾರ ಪಡೆಯಬೇಕು ಎನ್ನುವಂತಹ ಆಸೆ, ದುರಾಸೆಗಳಿಂದ ಬೆಳೆಸಲು ಹೋಗದೆ, ಬಡತನದಲ್ಲಿ ಇದ್ದರೂ ಗುಣಮಟ್ಟದ ಜೀವನವನ್ನು ಸಂತೃಪ್ತಿಯಿಂದ ಜೀವಿಸಬಹುದು ಎನ್ನುವಂತಹ ಜೀವನದ ಪಾಠಗಳನ್ನು ಕಲಿಸಿ ಬೆಳೆಸಿ. ಇಲ್ಲ, ನಮಗೆ ಹಣವೇ ಮುಖ್ಯ ಎನ್ನುವುದು ನಿಮ್ಮ ಅನಿಸಿಕೆ ಆಗಿದ್ದರೆ, ಇದಕ್ಕಿಂತಲೂ ಹೆಚ್ಚಾಗಿ ನಾನು ಹೇಳುವುದು ಏನೂ ಇಲ್ಲ. ನಿಮ್ಮ ವಿವೇಚನೆಗೆ ಬಿಟ್ಟು ಬಿಡುತ್ತೇನೆ. ಧನ್ಯವಾದಗಳು ಸ್ನೇಹಿತರೆ. ಇಂತಿ ನಿಮ್ಮ GCV.